ಓಕೆ. ಇದು NSG ಈ ಕಡೆ ಯಾಕೆ ಒಲವು ಅಂತ ಹೇಳಿ, ಎಷ್ಟು ಚಾಲೆಂಜಿಂಗ್ ಆಗಿತ್ತು ಇದು? ಓಕೆ, NSG ಆದಮೇಲೆ ನಾವು ನೆಕ್ಸ್ಟ್ ಡೆರಾಡೂನ್ ಬಂದಿದ್ವಿ. ಹ್ಞೂ ಸರಿ, ಗ್ಲೇಸಿಯರ್ ಆದಮೇಲೆ ಡೆರಾಡೂನ್ ಮತ್ತು ಪೀಸ್. ಡೆರಾಡೂನಲ್ಲಿ ಮತ್ತೆ ಇನ್ನು ಸ್ಪೋರ್ಟ್ಸ್ ಅದೆಲ್ಲ ಸ್ಟಾರ್ಟ್ ಆಗಿದೆ. ಅಲ್ಲಿ ನಮಗೆ ಒಂದು ಆಪ್ರೇಷನ್ ಇತ್ತು. ನಮ್ಮ ಇದು ದೊಡ್ಡ ಆಪ್ರೇಷನ್ ಅಂದರೆ ಸ್ಕೀಮ್ ಆಲ್ ಓವರ್ ಇಂಡಿಯಾ ಫುಲ್ ಆರ್ಮಿಗೆ ಒಂದು ವಾರ ಆಗುವ ಥರ ಇತ್ತು ಅವಾಗ. ಯಾವಾಗ 90 ಅಲ್ಲಿ ಅವಾಗೆಲ್ಲ ಯೂನಿಟೆಲ್ಲ ಮೂವ್ ಆಗಿ ಅದು ಒಂದು ಸ್ಕೀಮ್ ಅಂತ ಹೇಳ್ತೀವಲ್ಲ, ಸ್ಕೀಮ್ ಅಂತ ಹೇಳಿದ್ರೆ ನಾವು ಒಂದು ಆರ್ಮಿಗೆ ಹೆಂಗೆ ಹೋಗಿ ಆರ್ಮಿಯಲ್ಲಿ ಒಂದು ವಾರ ಆದರೆ ಹೆಂಗೆ ಹೋಗ್ತೀವಿ ಆ ಥರ ಎಲ್ಲ ರೆಡಿಯಾಗಿ ನಮ್ಮದು ಎಲ್ಲ ಬಟ್ಟೆ ಗಿಟ್ಟೆ ಗನ್ ಎಲ್ಲ ಮೂವ್ ಆಗಿಬಿಡುತ್ತೆ. ನಾವು ಡೆರಾಡೂನಲ್ಲಿ ಇದ್ದಿದ್ದು. ಡೆರಾಡೂನಿಂದ ಪಂಜಾಬಿಗೆ ನಮಗೆ ಮೂವ್ ಆಯಿತು. ಪಂಜಾಬ್ ಬಾರ್ಡ್ರ್, ಪಾಕಿಸ್ತಾನ ಬಾರ್ಡ್ರ್. ಅಲ್ಲಿ ನಮ್ಮದು ಅಲ್ಲಿತ್ತು. ಆವಾಗ ನಮಗೆ ಒಂದು ವ್ಯಾಕೆನ್ಸಿ ಬಂತು ಯೂನಿಟಿಗೆ. NSGಯಿಂದ ಒಂದು ವ್ಯಾಕೆನ್ಸಿ ಇದೆ ಅಂತೇಳಿ. ಆಗ ನಮ್ಮದು ಟೋಟ್ಲಲ್ಲಿ 4 ಕಂಪನಿ ಇರುತ್ತೆ. ಆಲ್ಫಾ, ಬ್ರಾವೋ, ಚಾರ್ಲಿ, ಡೆಲ್ಟಾ, ಒಂದು ಸ್ಪೆಷಲ್, ಒಂದು ಆಡಮ್, 7 ಕಂಪನಿ ಇರುತ್ತೆ. ಆ ಕಂಪನಿಯಲ್ಲಿ ಒಬ್ಬರಿಗೆ ಕೇಳಿರ್ತಾರೆ ಟೋಟ್ಲ್. ಅದರಲ್ಲಿ ಎಲ್ಲ ಹೆಸರು ಕಳಿಸ್ತಾರೆ, ಯಾರ್ಯಾರು ವಾಲಂಟಿಯರ್ ಇದ್ದಾರೆ ಅಂತ ಕೇಳ್ತಾರೆ ಫಸ್ಟ್. ವಾಲಂಟಿಯರ್ಲಿ 2 ಕಂಪನಿ 3 ಕಂಪನಿಯಲ್ಲಿ ಎಲ್ಲ ಕಳಿಸ್ತಾರೆ. ಅದರಲ್ಲಿ ಒಬ್ಬರನ್ನ ಸೆಲೆಕ್ಷನ್ ಮಾಡ್ತಾರೆ, ಯಾರು ಫಿಟ್ ಆಗಿರ್ತಾರೆ ಅವ್ರನ್ನ. ನಾನು ವಾಲಂಟಿಯರ್ ಮಾಡಿದೆ. ನಮ್ಮ CO ಸಾಬ್ ವಾಸುದೇವ ಸಾಬ್ ಅಂತ ಹೇಳಿದ್ರು, ಕರ್ನಲ್. ಏನಪ್ಪ ಸ್ಪೋರ್ಟ್ಸಲ್ಲಿ ಇದೆಯಾ ನೀವು? ಅಲ್ಲೆಲ್ಲ ಹೋಗಿ ಈಗೆಲ್ಲ 10 ಇಯರ್ಸ್ ಆಯಿತು, ಮ್ಯಾರಥಾನ್ ಓಡಿ ಕಾಲುಗಳೆಲ್ಲ ಇದಿರುತ್ತೆ ಅಲ್ಲ, ಬೇಡ ಫೇಲ್ ಆಗಿಬಿಟ್ರೆ ನಮ್ಮ ಯೂನಿಟಿಗೆ ಕೆಟ್ಟ ಹೆಸರು. ಇಲ್ಲ ಸರ್, ನಾನು ಗ್ಯಾರಂಟಿ ಹೋಗಿ ಪಾಸಾಗಿನೇ ಬರ್ತೀನಿ, ಪಾಸಾಗಿಲ್ಲ ನಾನು ಮನೆಗೆ ಡಿಸ್ಚಾರ್ಜ್ ಕೊಟ್ಟು ಹೋಗ್ಬಿಡ್ತೀನಿ ಅಂತ ಹೇಳಿ. ಸರಿ ಅಂತ ಹೋಗಿ ಸರಿ ಓಕೆ ಅಂತ ಹೇಳಿದ್ರೆ ಮೆಹ್ತಾ ಚೌಕ್ ಅಂತ, ಅಲ್ಲಿಂದ NSG ಹೋದೆ. NSGಗೆ ನಮ್ಮ ಯೂನಿಟಿಂದ ಒಬ್ಬರೇ ಹೋಗಿ ಬಂದಿದ್ರು ಆವಾಗ. ಅದಕ್ಕೆ ಮೊದಲು ಯಾರು ಹೋಗಿದ್ದಿಲ್ಲ, ನಾನೇ ಸೆಕೆಂಡ್ ಗಂಟೆ. ಮಣಿವಣ್ಣ ಅಂತೇಳಿ ಫಸ್ಟ್ ಇದ್ರು. ಅವ್ರದ್ದೊಂದು ಇದು ನೋಡ್ಬೇಕಾದ್ರೆ ನನಗೆ ಖುಷಿಯಾಗಿರೋದು NSG ಹೋಗ್ಬೇಕಂದ್ರೆ ಇದು ಬಲಿದಾನ ಅಂತೇಳಿ. ಇದು ಮಾಡಿದ್ರೆ ಬಲಿದಾನ ಅಂತ ಅರ್ಥ, ನಾವು ದೇಶಕ್ಕೆ ಬಲಿದಾನ ಮಾಡಿದ್ವಿ ಅಂತ. ಓಕೆ. ಅವರು ಈ ಡ್ರೆಸ್ಸಲ್ಲಿ ಇದೊಂದು ಸ್ಪೆಷಲ್ ಹಾಕೊಂಡಿರ್ತಾರೆ ಯೂನಿಟಲ್ಲಿ. ಇದು ನನಗೊಂದು ತೆಗಿಲೇಬೇಕಲ್ಲ, NSG ಮಾಡಿದ್ರೆ ಅವಾಗ ಅಷ್ಟು ಇದಿದ್ದಿಲ್ಲ, ಫೇಮಸ್ ಇದ್ದಿಲ್ಲಲ್ಲ, ಹೋಗ್ಲೇಬೇಕಂತೇಳಿ ನನಗೊಂದು ಹಠ ಆಯಿತು. ಸರಿ, ಅಲ್ಲಿ ಹೋಗಿ ಆಯಿತು. ಟ್ರೈನಿಂಗ್ ಸ್ಟಾರ್ಟ್ ಆಯಿತು. ಟ್ರೈನಿಂಗ್ ಅಂದರೆ ಆ ಥರ ಟ್ರೈನಿಂಗ್ ಇರೋಂತ ನನಗೆ ಗೊತ್ತಿಲ್ಲ. ಅಲ್ಲ, ಏನಾದರೂ ಚೇಂಜಸ್ ಇತ್ತಾ? ಹಳೆ ಚೇಂಜಸ್ ತುಂಬ ಚೇಂಜಸ್ ಏನೇನು ನನಗೆ ಗೊತ್ತಿಲ್ಲ ಅಂತ. ಆರ್ಮಿ ಟ್ರೈನಿಂಗ್ ಮಾಡಿದ್ದೀನಿ, ಗ್ಲೇಸಿಯರ್ ಟ್ರೈನಿಂಗ್ ಮಾಡಿದ್ದೀನಿ, ನನಗೆ ಇದೇನು ಎಫೆಕ್ಟ್ ಬಂದಿಲ್ಲ. ಅಲ್ಲಿ ನೋಡಿದೆ ಅಂತ ಹೇಳಿದ್ರೆ ಆರ್ಮಿಯಲ್ಲಿ ನಮಗೆ ಒಂದು 5 ಕಿಲೋಮೀಟ್ರು PPT ಅಂತ ಹೇಳ್ತೀವಿ, PPT ಅಂತ ಹೇಳ್ತೀವಿ. BPTಯಲ್ಲಿ ಹೊಡ್ಬೇಕಂತಂದ್ರೆ ಅದೆಲ್ಲ ನೋವು ಬಿಡ್ತಾರೆ. ಡೈಲಿ ಓಡಬೇಕು ನಾವು ಆರ್ಮಿಲಿ. ವಾರಕ್ಕೆ ಒಂದು 2-3 BPT ಇರುತ್ತೆ. ಇಲ್ಲಿ ಸೂಪರ್ ಆಕ್ಸಿಡೆಂಟ್ ಇರೋನು ಅಲ್ಲಿ ಗುಡ್ಡದಾರ ಆ ಥರ. ನಾವು ಮ್ಯಾರಥಾನ್ ಅವರಲ್ಲ, ನನಗೆ ಅದು ಲೆಕ್ಕನೇ ಇಲ್ಲ. ಯೂನಿಟಲ್ಲೂ ಅಷ್ಟೇ. ಆದರೆ ಟ್ರೈನಿಂಗ್ ಆ ಥರ ಬೆಳಿಗ್ಗೆ 4 ಗಂಟೆಗೆ ಹೇಳ್ಬೇಕು. ಎಲ್ಲಿ ಹತ್ತಿರ ವೆಪನ್ ತಗೊಳ್ಳೋಕ್ಕೆ, ವೆಪನ್ ಮಡಗಿ ಮತ್ತೆ PT ಆದಮೇಲೆ ಮತ್ತೆ ಸೆಕೆಂಡ್ ಪೀರಿಯಡ್ ವೆಪನ್ ಪ್ರಾಕ್ಟೀಸು, ಫೈರಿಂಗ್, ಇದೆಲ್ಲ ಇರುತ್ತೆ. ಅಲ್ಲಿಂದ ಸಾಯಂಕಾಲ ಆಪ್ಟಿಕಲ್ಸ್. ಅಲ್ಲಿ ಆಪ್ಟಿಕಲ್ಸ್ ಅಂತಂದರೆ ನಮ್ಮ ಇಂಡಿಯಾದ ಆರ್ಮಿಯಲ್ಲಿರುವಂಥ ಆಪ್ಟಿಕಲ್ಸ್ ಅಲ್ಲ, ಎಲ್ಲ ಕಂಟ್ರಿಯಿಂದ ತಗೊಂಡು ಒಂದು 16 ಇದಾಕಿದ್ದಾರೆ ಆಪ್ಟಿಕಲ್ಸ್. ತುಂಬ ಡೇಂಜರ್ಸ್ ಅದು. ಓಡೋದು ಆರೋದು ಅದರಲ್ಲೆಲ್ಲ ಎಲ್ಲಾದ್ರೂ ರೇಟ್ ಆದರೆ ಯೂನಿಟಿ ವಾಪಸ್ ಹೋಗ್ಬೇಕು. ಯಾಕಂದರೆ 9 ಡೇಸ್ ಆಬ್ಸೆಂಟ್ ಆದರೆ ಟ್ರೈನಿಂಗಲ್ಲಿ ರಿಟರ್ನ್ ಯೂನಿಟ್ RTO ಅಂತ ಹೇಳ್ತಾರೆ. ಆಗ ನಮ್ಮ ಯೂನಿಟಿಗೆ ಮತ್ತೆ ಬರೋಲ್ಲ, ಬೇರೆ ಯೂನಿಟಿಗೆ ಬರ್ತಾ ಇದೆ, ವೇಕೆನ್ಸಿ ಇರೋಲ್ಲ. 9 ಡೇಸ್ ಏನಾದರೂ ಶೂ ಹಾಕಿ ಒಂದು ಏನಾದರೂ ಕಚ್ಚಿಬಿಟ್ರು ಶೂ ಹಾಕ್ಲಿಕ್ಕೆ ಆಗೋಲ್ಲ. ಆಗ ನೀವು ಇದು ರನ್ನಿಂಗ್ ಮಾಡೋಕ್ಕಾಗಲ್ಲ. ಆ ಥರ ಎಕ್ಸಾಂಪಲ್ಗೆ ಹೇಳೋದು ಅದಿದೆ. ಮತ್ತು ರಫ್ ಆ್ಯಂಡ್ ಟಫ್ ಟ್ರೈನಿಂಗ್ ಅಂದರೆ ಡೈಲಿ ರಿಕ್ರೂಟಿಗಿಂತ ಆ ಥರ ಇರುತ್ತೆ. ಕಾಂಪಿಟೇಷನ್ ಬೆಳಿಗ್ಗೆಯಿಂದ ಇದು ಬೆವರು ಸುರೇಶ್ ಸ್ಟಾರ್ಟ್ ಮಾಡಿದ್ರೆ ನೈಟ್ವರೆಗೆ ಆ ಥರ ಇದೆ. ನಮ್ಮದು ಬಾಡಿ ಅಂದರೆ ಫುಲ್ ಫಿಟ್ ಆಗೋಯ್ತು. ಅಲ್ಲಿಂದ ನೋಡಿದ್ರೆ ಅಲ್ಲಿ ಈ ಕಮಾಂಡೋದಲ್ಲಿ ಬೆಸ್ಟ್ ಕಮಾಂಡೋಗೆ ಟ್ರೈನಿಂಗ್ ಆಗುವ 90 ಡೇಸ್ ಇರುತ್ತೆ ಟ್ರೈನಿಂಗ್, 1-2 ದಿವಸ ಅಲ್ಲ, 90 ಡೇಸು ಟ್ರೈನಿಂಗು, ರಫ್ ಆ್ಯಂಡ್ ಟಫ್ ಟ್ರೈನಿಂಗು. ಅದನ್ನು ಹೇಳಿ ಮುಗಿಯೋದೇ ಇಲ್ಲ ನಾನು ಹೇಳಿದ್ರೆ ಹೆಂಗಿರುತ್ತೆ ಅಂತೇಳಿ. ಓಕೆ. ಮತ್ತು ಫೈರಿಂಗ್ ಅಲ್ಲಿ ಚೆನ್ನಾಗಿರುತ್ತೆ. ಯಾಕಂದರೆ ನಮ್ಮಲ್ಲಿ ಈಗ ಆರ್ಮಿಯಲ್ಲಿ ಫೈರಿಂಗ್ ಅಂತ ಹೇಳಿದ್ರೆ ಏಮ್ ಡೌನ್, ಅಲ್ಲಿಂದ ಕಾಕ್, ಅಲ್ಲಿಂದ ಫೈರ್ ಅಂತ ಹೇಳ್ತಾರೆ. ಅಲ್ಲಿ ಆ ಥರ ಇಲ್ಲ. ಓಕೆ. ಫ್ರೀ ಆಗಿ ಹೊಡೆಯೋದೆ. ಆಗ 80% ಬರಬೇಕು. ಅದಕ್ಕೆ ಫ್ರೀ ಆಗಿರ್ತೀವಲ್ಲ ನಾವು, 80% ಹೊಡಿತೀವಿ ಆವಾಗ. ಯಾಕಂದರೆ ಆರ್ಮಿಯಲ್ಲಿ ಎಕ್ಸ್ಪೀರಿಯನ್ಸ್ ಇರುತ್ತೆ. 10 ಇಯರ್ಸ್ 11 ಇಯರ್ಸ್ ಇತ್ತು. ಇಲ್ಲಿ ಬಂದಮೇಲೆ ಪಿಸ್ತೂಲ್ ಶೂಟಿಂಗ್ ಎಲ್ಲ ಎತ್ತಿ 2 ಸೆಕೆಂಡ್ ಸ್ಟ್ಯಾಂಡ್ ಬೈ ಸ್ಟ್ಯಾಂಡ್ ಗೋ ಅಂತೆಲ್ಲ ಹೊಡಿಬೇಕಲ್ಲ, ಆ ಥರ ಅದು ಹೆಡ್ ಶೂಟಿಂಗ್ ಆಗಿರಬೇಕು. ಟಾರ್ಗೆಟ್ ಇರುತ್ತೆ. VIP ಸೆಂಟ್ರಲ್ಲಿ ಬಂದು ಮಿನಿಸ್ಟರ್ ಇರ್ತಾರೆ,
ಆವಾಗ ಈ ಟಾರ್ಗೆಟ್ ಇಲ್ಲಿ ಮಿನಿಸ್ಟ್ರಿ ತಲುಪಿಬಿಟ್ರೆ 10 ಪಾಯಿಂಟ್ಸಲ್ಲಿ 8 ಪಾಯಿಂಟ್ ಕಟ್ಟಾಗ್ಬಿಡುತ್ತೆ, 2 ಪಾಯಿಂಟ್ಸ್ ಇರೋದು. ಮತ್ತು ಎಲೆಕ್ಟ್ರಿಕ್ ಸಿಸ್ಟಮ್ ಇರುತ್ತೆ, ಹಿಂಗೆ ಬಿದ್ದಿರುತ್ತೆ, ರೆಡಿ ಗೋ ಅಂತೇಳೋ ಇದು ಅಪ್ ಬರುತ್ತೆ ಅಷ್ಟೇ. ಅದರಲ್ಲಿ ಹೊಡಿಬೇಕು, ಹಾಕ್ ಮಾಡಿ ಹೊಡಿಬೇಕು 2 ಸೆಕೆಂಡ್. ಅದು ಹಿಂಗೆ ಮೂವ್ ಆಗೋಷ್ಟರಲ್ಲಿ ಆ ಥರ. ಅದು ಟೆಸ್ಟಲ್ಲಿ ಪಾಸ್ ಆಗಿಲ್ಲ ಅಂದರೆ ಇಲ್ಲ. ಆಗ 80% ಮಿನಿಮಮ್, 100% ಪಕ್ಕ ಇದಿರುತ್ತೆ. ಪಿಸ್ತೂಲ್ ಎತ್ತಿ ಸುಮ್ಮನೆ ಹೊಡೆದ್ರು ಹೆಡ್ಸೊಟ್ಟಿಗೆ ಆ ಥರ ಬಂದ್ಬಿಡುತ್ತೆ ಆಟೋಮೆಟಿಕ್. ನಾನು ಒಬ್ಬನಿಗೆ ಅಂತಲ್ಲ, ಟೋಟ್ಲ್ ಎಲ್ಲ ಕಮಾಂಡು ಅಂದರೆ ಕಮಾಂಡು ಎಲ್ಲರಿಗೂ ಆ ಥರ ಮಾಡಿನೇ ಬಿಡೋದು. ಆ ಥರ ರನ್ನಿಂಗ್, ಹೆವಿ ರನ್ನಿಂಗ್, ವೆಪನ್ ಟ್ರೈನಿಂಗ್ ಹೆವಿ ಇರುತ್ತೆ. ಮತ್ತು ರೂಮ್ ಎಂಟ್ರೆನ್ಸ್. ಇವಾಗ ರೂಮ್ ಎಂಟ್ರೆನ್ಸ್ ಅಂತಂದರೆ ಈಗ ಇಲ್ಲಿ ಆಯ್ತಲ್ಲ, ಯಾವುದರಲ್ಲಿ, ಬಾಂಬೆ ತಾಜಲ್ಲಿ ಆಯ್ತಲ್ಲ, ತಾಜಲ್ಲಿ ಆಗಿರೋದು ಅಲ್ಲಿ. ತಾಜಲ್ಲಿ ನಮ್ಗೆ ಟ್ರೈನಿಂಗ್ ಮಾಡಿದ್ವಿ. ಅಲ್ಲಿ ಹೆಂಗೆ ಆ ಥರದ್ದು ಬಿಲ್ಡಿಂಗಲ್ಲಿ ಹೆಂಗೆ ದುಶ್ಮನ್ನ ಹಿಡಿಬೇಕಂತೇಳಿ ಹೆಲಿಕಾಪ್ಟ್ರಲ್ಲಿ ಬಂದು ಲ್ಯಾಂಡ್ ಆಗ್ತೀವಿ ಮೇಲೆ. ಕಿಟಕಿ ಬಾಗಿಲಲ್ಲೆಲ್ಲ ಒಂದೇ ಸಾರಿ ನಿಂತಿರ್ತೀವಿ ಎಲ್ಲ. ಸ್ಟ್ಯಾಂಡ್ ಬೈ ಅಂತ ಎಲ್ಲರೂ ಸೆಟ್ ಇರುತ್ತೆ. ಸ್ಟ್ಯಾಂಡ್ ಬೈ ಅಂತ ಒಂದೇ ಸಾರಿ ಅಟ್ಯಾಕ್ ಆಗಿರ್ತಾರೆ ರೂಮ್ ಒಳಗೆ. ಅವ್ನಿಗೇನೋ ಮೆಂಟಲ್ ಆಗ್ಬಿಡ್ತಾ ಇದು ಏನಾಗಿದೆ ಅಂತೇಳಿ. ಆ ಥರ ಪ್ಲಾನಿಂಗ್ ಇರುತ್ತೆ ಅಲ್ಲಿ. ಈಗ ರೂಮಲ್ಲಿ ಒಂದು ರೂಮ್ ಇರುತ್ತೆ, ಕಿಟಕಿ ಎಷ್ಟು ಕಿಟಕಿ ಇರುತ್ತೆ ಅಲ್ಲಿ ಮೇಲಿಂದ ಎಲ್ಲರಲ್ಲೂ ಒಂದೇ ಸರಿ ಸ್ಟ್ಯಾಂಡ್ ಬೈ ಗೋ ಅಂತ ರೆಡಿ ಅಂತ ಇರ್ತಲ್ಲ. ಹೊಗೆಯಲ್ಲಿ ನಮಗೆ ಮಾತ್ರ ಸೌಟ್ ಕೇಳ್ತದೆ, ಒಬ್ಬೊಬ್ರಿಗೆ ಎಲ್ಲರಿಗೂ ಇರುತ್ತೆ. ಆಗ ಎಲ್ಲ ರೆಡಿ ಅಂತೇಳಿ ರೆಡಿ ಆಗಿದೆ. ಸ್ಟ್ಯಾಂಡ್ ಬೈ ಗೋ ಅಂತ ಹೇಳಿದ್ರೆ ಟಮ್ ಅಂತ ಅಲ್ಲಿ ಆ ರೂಮ್ ಫಿನಿಶ್. ಅವನೇ ಹೆಂಗಾಗ್ಬಿಡ್ತಾನೆ, ನಾನು ಪಿಸ್ತೂಲ್ ಇದ್ದು ಬಿದ್ದೋಗ್ಬಿಡುತ್ತೆ. ಒಂದು ಸ್ಮೋಕ್ ಬಾಂಬ್ ಹಾಕ್ಬಿಡ್ತೀವಿ, ಡಮ್ ಅಂತ ಹೇಳಾಗ ಇದಾಗ್ಬಿಡುತ್ತೆ. ಆ ಥರ ಟ್ರೈನಿಂಗ್ ಇರುತ್ತೆ. ರೂಮ್ ಎಂಟ್ರೆನ್ಸು, ಮತ್ತು ಅಬ್ಸರ್ವಿಂಗ್, ದೊಡ್ಡ ಹೋಟೆಲಿಂದ ಹೆಂಗೆ ಇಳಿಬೇಕು, ಮತ್ತು ಕಾಡಲ್ಲಿ ಹೆಂಗೆ ಇದು ಮಾಡಬೇಕು, VIP ಜೊತೆಲಿ VIP ಹೆಂಗೆ VVIP ಹೆಂಗೆ ಅದನ್ನು ಗಾಡಿ ಹೆಂಗೆ ತಗೊಂಡೋಗ್ಬೇಕು, ಹೆಂಗೆ ಇದಾಗಬೇಕು, ಫುಲ್ ಟ್ರೈನಿಂಗ್ ಇರುತ್ತೆ ಈ 90 ಡೇಸಲ್ಲಿ. ಈ ಟ್ರೈನಿಂಗಲ್ಲಿ ನನಗೊಂದು ಇದರಂತ ಹೇಳಿದ್ರೆ ಅದರಲ್ಲಿ ಒಂದು ರೆಕಾರ್ಡ್ ಇದೆ ನಂದು. ಈ ಇಷ್ಟು ಕಷ್ಟಲ್ಲಿ ಕಳಿಸಿದಾರಂತಲ್ಲ, ಟ್ರೈನಿಂಗ್ ಆಗುವಾಗ ಲಾಸ್ಟಲ್ಲಿ ಎಂಡಿಂಗಲ್ಲಿ ಒಂದು 10 ಮೆಂಬರ್ನ ಸೆಲೆಕ್ಟ್ ಮಾಡ್ತಾರೆ. ನಮ್ಮದು 300 ಜನ ಇದ್ದರು ನನ್ನ ಟ್ರೈನಿಂಗ್ ಬ್ಯಾಚಲ್ಲಿ. 21 CC ಅಂತ CC ಹೆಸರು. ಅದರಲ್ಲಿ 10 ಜನರನ್ನು ಸೆಲೆಕ್ಷನ್ ಮಾಡ್ತಾರೆ. ಅದು ನಾನು ಒಂದು ಸೆಲೆಕ್ಷನ್ ಆಯಿತು 10ರಲ್ಲಿ. ಅದು ಇನ್ಫೆಂಟ್ರಿ ಅವರು ಸೆಲೆಕ್ಷನ್ ಆಗೋಲ್ಲ, ಯಾಕಂದರೆ ಪ್ಯಾರಾ ರೆಜಿಮೆಂಟ್ ಆಲ್ರೆಡಿ ಪ್ಯಾರಾ ರೆಜಿಮೆಂಟ್ ಅಂತ ಕೇಳಿದಿರಲ್ಲ, ಅವರ ಆಲ್ರೆಡಿ ಕಮಾಂಡೋ ಈಕ್ವಲ್ ಟು ಕಮಾಂಡೋ. ಅವ್ರು 9 ಪ್ಯಾರಾ ಕಮಾಂಡೋದವರು 1 ಪ್ಯಾರಾ ಕಮಾಂಡೋ ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಅವ್ರು NSG ಬಂದಿರ್ತಾರೆ ಆಲ್ರೆಡಿ, ಪ್ಯಾರಾ ಎಲ್ಲ ಮಾಡಿರ್ತಾರೆ. ಆಗ ನಾನು ಸೆಲೆಕ್ಷನ್ ಆಯಿತು. ಎಲ್ಲ ನಾರ್ಮಲ್ ಟೆಸ್ಟೆಲ್ಲ ಮುಗೀತು. ಲಾಸ್ಟಲ್ಲಿ ಬೆಸ್ಟ್ ಕಮಾಂಡೋಕ್ಕೆ ಸೆಲೆಕ್ಷನ್. ಅದರಲ್ಲಿ ಏನೇನು ಟ್ರೈನಿಂಗಲ್ಲಿ ಟೆಸ್ಟ್ ತಗೊಂಡ್ರು ಅದೇ ಟೆಸ್ಟ್ ಇಲ್ಲಿ ಬರ್ತೇವತ್ತೆ. ಅದರಲ್ಲಿ 40 ಕಿಲೋಮೀಟರ್ ರನ್ನಿಂಗ್, 16 kg ಮಣ್ಣಿರುತ್ತೆ, ಮತ್ತು ಬೂಟು ವೆಪನ್ ಎಲ್ಲ ಇರುತ್ತೆ. 40 ಕಿಲೋಮೀಟ್ರ್ ಬರಬೇಕು, 40 ಕಿಲೋಮೀಟ್ರ್ ಓಡಿ ಬರಬೇಕು. ಅಲ್ಲಿ ನಾನು 3 ಅವರು 3 hour 50 minutes ತಗೊಂಡಿದ್ದೀನಿ. ನಾನು ತಗೊಂಡಿದ್ದು ಟೈಮು. ಓಕೆ, ನಾನು ಫಸ್ಟ್ ರೆಕಾರ್ಡ್ ಅದು ಯಾರೂ ಬಂದಿಲ್ಲ ಆ ಥರ. ಅದೊಂದು. ಮತ್ತು ಫೈರಿಂಗ್ ಕರೆಕ್ಟಾಗಿ 80% ಆಯಿತು. ಬಾಕಿ PPT ಎಲ್ಲ ಆಯಿತು. ಆಮೇಲೆ ಬೆಸ್ಟ್ ಕಮಾಂಡ್ ಅಲ್ಲೇ ಇದೆ ನೋಡಿ, ಬೆಸ್ಟ್ ಕಮಾಂಡ್ ಅದು ಅಲ್ಲಿ ಮಾಡಿದ್ದೀನಿ ಮೇಲೆ ಅದು. ಓಕೆ, ಬೆಸ್ಟ್ ಕಮಾಂಡ್ ಅದು. ಬೆಸ್ಟ್ ಕಮಾಂಡ್ ತಗೊಂಡೆ. ಅಂದರೆ ಯೂನಿಟ್ಗೆ ಲೆಟ್ರ್ ಹೋಯ್ತು, ತುಂಬ ಖುಷಿಪಟ್ಟರು. ಅದರಿಂದ ನಮಗೆ 2 ವೇಕೆನ್ಸಿ ಎಕ್ಸ್ಟ್ರಾ ಬಂದಿದೆ, ವೆಹಿಕಲ್ಸ್ ಜನ. ನೆಕ್ಸ್ಟ್ 2 ಜಾಸ್ತಿ ಆಗಿದೆ ಆ ಥರ ಇದೆ. ಮತ್ತು NSGಯಲ್ಲಿ ನಮಗೆ ಹಜರತ್ ಬಲ್ಲಲ್ಲಿ ಶ್ರೀನಗರಲ್ಲಿದೆ. ಹಜರತ್ ಬಲ್ ಅಂತಂದರೆ ಹಜರತ್ ಮೊಹಮ್ಮದ್ದು ಇದಿದೆ, ಅದಕ್ಕೆ ಹಜರತ್ ಬಲ್ ಅಂತ. ಭಾಳ ದೊಡ್ಡದು ಅದು. ಅಲ್ಲಿ ಲೈಬ್ರರಿ ಎಲ್ಲ ತುಂಬ ದೊಡ್ಡದು. ಏಷ್ಯಾದಲ್ಲಿ ಏನೋ ದೊಡ್ಡದು ಅಂತ ಹೇಳ್ತಾರೆ. ಅಲ್ಲಿ ಒಂದು 30-35 ಜನರನ್ನ ನಮ್ಮವ್ರನ್ನ ಉಗ್ರವಾದಿಗಳು ಇಟ್ಕೊಂಡು ಒತ್ತೆಯಾಳಾಗಿ ಇಟ್ಕೊಂಡಿದ್ರು. ಅದರಲ್ಲಿ ನಾವು ಹೋಗಿದ್ವಿ. ಅಲ್ಲಿ ಒತ್ತಡ ಇಟ್ಕೊಂಡಾಗ ಯಾವ ರೀತಿ ಪ್ರಿಪ್ರೇಷನ್ಸ್ ಇರುತ್ತೆ, ಯಾವ ರೀತಿ ಪ್ಲಾನಿಂಗ್ ಆಗುತ್ತೆ ಸರ್? ಅದು ಪ್ಲಾನಿಂಗ್ ಅಂತ ಹೇಳಿದ್ರೆ ಫಸ್ಟ್ ನಮ್ಮ ಆಫೀಸರ್ಸ್ ಎಲ್ಲ ಏನೇನು ಇದೆ, ಅಲ್ಲಿ ಎಷ್ಟು ರೂಮ್ ಇದೆ, ಎಲ್ಲೆಲ್ಲಿ ವಾಟರ್ ಇದೆ, ಅವ್ರದ್ದಲ್ಲಿ ನಮಾಜ್ ಮಾಡ್ತಾರೆ ಎಲ್ಲ ಅವರು ಫಸ್ಟ್ ತಿಳ್ಕೊಂಡಿರ್ತಾರೆ. ತಿಳ್ಕೊಂಡ ಮೇಲೆ ನಮಗೆ ಒಂದು ಮ್ಯಾಪ್ ಇದು ಮಾಡಿ ಮಾಡ್ತಾರೆ, ಬ್ರೀಫಿಂಗ್ ಮಾಡ್ತಾರೆ. ಈ ಥರ ಅವರು ಇಂಥ ಜಾಗದಲ್ಲಿದ್ದಾರೆ, ಅವ್ರದ್ದು ಒಂದು ಟವರ್ ಇದೆ ತುಂಬ ದೊಡ್ಡದು, ಅದ್ರ ಮೇಲೆ ಗನ್ ಇಟ್ಕೊಂಡು ಕೂತಿದ್ದಾನೆ ಅವನು ಹಂಗೆ ಹೊಡಿಬೋದು. ಈಗ ನಾವು ಅವನೊಬ್ಬನು ಹೊಡಿಯೋಕೆ ಹೋದರೆ ಇಲ್ಲಿ ಒಂದು 20-30 ಜನ ಸತ್ತೋಗ್ಬಿಡ್ತಾರೆ. ಹೆಸರು ಹೋಯ್ತಾಗ ಆರ್ಮಿಯವರು ಫುಲ್ಲು ಲೇಔಟ್ ಆಗಿದ್ದಾರೆ, ಕಮಾಂಡೋ ಇದ್ದಾರೆ, ಎಲ್ಲ ಇದ್ದಾರೆ.
ಅವಾಗ ನಮಗೆ ಹೇಳ್ತಾರೆ ಇಂತಿಂಥ ಜಾಗದಲ್ಲಿ ನಿಮ್ಮದು ಪೊಸಿಷನ್ ಹೇಳ್ತಾರೆ. ನನಗೆ ಮೈನ್ ಗೇಟ್ ಹತ್ರ ಇತ್ತು ಅದು. ನೀವು ಆಗಿದ್ರಿ ಅಲ್ಲಿ ನಮಗೆ ಒಂದು 3 ಜನಕ್ಕೆ ಅಲ್ಲಿ ಕೊಟ್ಟಿದ್ರು. ಆ ಥರ ಎಲ್ಲ ಡೋರ್ಗೂ ಮತ್ತು ಅಲ್ಲಿಂದ ಹೊಡೆದ್ರೆ ಹೆಂಗೆ ಬೇರೆ ಹೊರಗಡೆ ಎಲ್ಲ ಸಿಟಿ ಅದು, ಮನೆಗಳಿಂದ ಕ್ಯಾಚ್ ನೋಡಿ ಆ ಮನೆಯಿಂದ ಫೈರಿಂಗ್ಗೆ ಎಲ್ಲ ಸ್ಟ್ಯಾಂಡ್ ಬೈ ಅಲ್ಲಿ ಕೂತಿದ್ವಿ ನಾವು. ಅಲ್ಲಿಂದ ಒಂದು ಸೈಡಿಂದ ನಾವು ಮಾತಾಡ್ಬಿಟ್ಟು ಹೆಂಗದು ಸರೆಂಡರ್ ಮಾಡೋಣ ಅಂತೇಳಿ ಟ್ರೈ ಮಾಡಿದೆ. ಆಪ್ರೇಷನ್ ಆಗಿದ್ದರೆ ಎಷ್ಟು ಜನ ಸಾಯೋದು ಏನಂತ ಗೊತ್ತಿಲ್ಲ, ನಮ್ಮವ್ರಂತೂ ಸಾಯಲ್ಲ, ಅವ್ರದ್ದು ಇದು ಹಜರತ್ ಬಲ್ಲೆ ಡೆಮಾಲಿಷ್ ಆಗ್ತಾಯಿತ್ತು, ಸಿವಿಲಿಯನ್ಸು ತುಂಬ ಇದಾಗ್ತಾಯಿತ್ತು. ಅದೇನೋ ಆಗಿ ಸರೆಂಡರ್ ಆದರು. ಒಂದು 4-5 ದಿವಸ ಆದಮೇಲೆ ಸರೆಂಡರ್ ಆದರು. ನಾವು ಸರೆಂಡ್ರಿಗೆ ತಗೋದಿದ್ವಿ, ತಗೊಂಡು ಸರೆಂಡರ್ ಮಾಡಿ ಅವ್ರನ್ನ ಬಿಡಿಸಿದ್ದೀವಿ. ಅದೊಂದು ದೊಡ್ಡ ಇದು ಅದರಲ್ಲಿ. ಮತ್ತು ಜಮ್ಮು ಕಾಶ್ಮೀರಲ್ಲಿ ಅವಾಗ ತುಂಬ ಪ್ರಾಬ್ಲಮ್ಸ್. ಅಲ್ಲಿ ಚೀಫ್ ಮಿನಿಸ್ಟರ್ ಇಲ್ಲ ಅವಾಗ, ಜನರಲ್ ರಾವ್ ಅಂತ ಇದ್ದಾರಲ್ಲ ಅವರೇ ಅಲ್ಲಿ ರಾಜ್ಯಪಾಲರಾಗಿದ್ದರು, ಅವರೇ ಚೀಫ್ ಗವರ್ನರ್ ಮಾತ್ರ. ಆಗ ನಾನು ಅವ್ರದ್ದು ಬಾಡಿಗಾರ್ಡ್ ಆಗಿ 5 ವರ್ಷ ನನ್ನದು ಕಮಾಂಡೋದಲ್ಲಿ 91-95 ವರ್ಷ 4-5 ತಿಂಗಳು ನಾನು ಅಲ್ಲಿ ಹೋಗ್ತೀನಿ ಅವ್ರ ಹತ್ರ. ಆಗ ಡೋಡಾ, ರಜೂರಿ ಎಲ್ಲ ಡೇಂಜರ್ ಏರಿಯಾ. ಡೋಡಾ, ರಜೂರಿ, ವಿಷ್ಣುಮತ್ತ ದೇವಸ್ಥಾನ ಎಲ್ಲ ಅವರು ವಿಸಿಟ್ ಮಾಡಬೇಕಲ್ಲ, ಚೀಫ್ ಮಿನಿಸ್ಟರ್ನೆಲ್ಲ ದೊಡ್ಡ ದೊಡ್ಡ ಮೀಟಿಂಗ್ ಇರುತ್ತೆ. ಅವರು ಹೋಗೋ ಮೀಟಿಂಗಲ್ಲೆಲ್ಲ ಒಂದು ಬಾಂಬ್ದು ಇದು ಎಲ್ಲ ಸ್ಕ್ವಾಡೆಲ್ಲ ಹೋಗಿ ಚೆಕ್ ಮಾಡಬೇಕು. ಮತ್ತು ಅವ್ರನ್ನ ನಾವು ಕರ್ಕೊಂಡು ಹೋಗ್ಬೇಕು. ಅವ್ರದ್ದು ಕಾಂಟೆಸ್ಸ ಬುಲೆಟ್ ಪ್ರೂಫ್ ಕಾರ್ ಇತ್ತು, ಆ ಕಾರ್ ಒಳಗೆ ನಾನು ಇರ್ತಾಯಿದ್ದೆ. ಮೇನ್ ಇದು ಬ್ಯಾಕಲ್ಲಿ ಒಂದು 2-3 ಗಾಡಿ ಅವ್ರನ್ನ ತಗೊಂಡು ಹೋಗ್ಬೇಕು. ಅವ್ರು ಒಂದೊಂದು ಸಾರಿ ಹೆಲಿಕಾಪ್ಟ್ರಲ್ಲಿ, ಈಗ ಡೋಡಾ ಇದೆಲ್ಲ ಹೆಲಿಕಾಪ್ಟರ್ ಹಾಸ್ವಿ ಹೆಲಿಕಾಪ್ಟರ್ ಬರ್ತಾರೆ, ಆದರೆ ನಾವು ಬೈ ರೋಡಲ್ಲಿ ಹೋಗ್ಬೇಕು. ಹಾಗೆಲ್ಲ ಅಲ್ಲಿ ಆವಾಗ ತುಂಬ ಡೇಂಜರ್ ಅಲ್ಲ, ಆಂಬುಸ್ ಗಂಬುಸ್ ಅದು ಇದು ಇರ್ತಾರೆ, ಮಡಗಿರ್ತಾರೆ ಬೆಟ್ಟದ ಮೇಲೆ, ಹಂಗಿರ್ತಾರೆ. ಬಂದು ಹೊಡಿಯೋದೆ ಆರ್ಮಿಯವ್ರಿಗೆ ಮೇಲೆ ಆವಾಗ ತುಂಬ ಹೊಡಿತಾ ಇದ್ರು. ಗೊತ್ತೇ ಆಗೋದಿಲ್ಲ ಎಲ್ಲಿಂದ ಬಾಂಬ್ ಬರುತ್ತೆ, ಎಲ್ಲಿಂದ ಗ್ರೆನೇಡ್ ಎಸಿದ್ದಾರೆ ಅಂತ, ಅಷ್ಟು ಎಚ್ಚರದಲ್ಲಿ ಇರಬೇಕು. ಈಗ ಆರ್ಮಿಯವರು ಮೂವ್ಮೆಂಟ್ ಆಗ್ತಾರಲ್ಲ ಅಲ್ಲಿ ಎಲ್ಲರಿಗೂ ಅಷ್ಟೇ. ನಾವು ಕಮಾಂಡೋದು ಸ್ವಲ್ಪ ಕಮ್ಮಿ ಅಲ್ಲ ಜನ ಇರೋದು, ತುಂಬ ಇದ್ರಲ್ಲಿ ಹೋಗಿದ್ದು. ಅಲ್ಲಿಂದ ಅವ್ರ ಹತ್ರ ಅವರು ಇರೋವರೆಗೆ ಏನು ಇದಿಲ್ಲ, ಅಷ್ಟು ಚೆನ್ನಾಗಿ ಅವ್ರನ್ನ ಪ್ರೊಟೆಕ್ಷನ್ ಕೊಟ್ಟಿದ್ದೀವಿ. ತುಂಬ ಸ್ಟ್ರಾಂಗ್ ಡ್ಯೂಟಿ ಅದು. ಯಾಕಂದರೆ ನಾವು ಒಂದು ಸಾರಿ ಗವರ್ನರ್ ಹೌಸಲ್ಲಿ ನಾವು ಅಲ್ಲೇ ಅವ್ರ ಜೊತೆಲೇ ಇರ್ತೀವಿ, ರೂಮಲ್ಲಿ ನಮಗೆ ಅಲ್ಲೇ ಕೊಟ್ಟಿರ್ತಾರೆ. ಆವಾಗ ಟೆಲಿಫೋನ್ಗೂ ಇಲ್ಲಲ್ಲ, STDಗೆಲ್ಲ ಮಕ್ಕಳು ನಾವು ಮಾಡ್ಬೋದು. ಅವಾಗ ಒಂಥರ ಖುಷಿ ನಮಗೆ, ಈ ಕೆಲಸ ಮಾಡಿದ ಮೇಲೆ ಇಂಥದ್ದು ಇರುತ್ತೆ ಅಲ್ಲ ಅಂತೇಳಿ. ಅಲ್ಲಿಂದ ಒಂದು ಸಾರಿ ವಿಷ್ಣುಮತ್ತ ಮಂದಿರ ಹೋಗಿದ್ದೀವಿ, ಗವರ್ನರ್ ನಾವೆಲ್ಲ. ಗವರ್ನರ್ ಅವ್ರದ್ದು ರೈಟಲ್ಲಿ ನಾನು ಇದ್ದೀನಿ, ಲೆಫ್ಟಲ್ಲಿ ಇದ್ದಾನೆ. ಒಂದು ಸ್ವಾಮೀಜಿ ಡ್ರೆಸ್ ಹಾಕೊಂಡು ಒಬ್ಬ ಹಂಗೆ ಬರ್ತಾ ಇದ್ದೆ. ನಾನು ನೋಡಿದೆ, ಇನ್ನೇನೋ ಮಾಡ್ತಾ ಅಂತೆ, ಏನೋ ಅವ್ರ ಮುಖಕ್ಕೆ ಹೊಡಿಬೇಕಂತ ಹೇಳಿದ್ರೆ ನಾನು ಒಂದೇ ಕಿಕ್ ಅವರಿಗೆ ಹೋಗಿ ಬಿದ್ದ. ಅದರಲ್ಲಿ ಪೊಲೀಸವರು ಏನೋ ಹೋಗಲ್ಲ, ಪೊಲೀಸವರು ಅಲ್ಲಿ ಸ್ಕ್ವಾಡ್ ಇರ್ತಾರೆ, ಎಲ್ಲ ಎತ್ಕೊಂಡು ಏನು ಮಾಡಿದ್ರೆ ಏನೋ ಗೊತ್ತಿಲ್ಲ. ನಾವು ಆಗಲ್ಲ ಯಾರು ಕೇಳೋದಲ್ಲ, ಇನ್ನು ಇವ್ರನ್ನ ಗವರ್ನರ್ನು ಕೇಳೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಅದೊಂದು ಇನ್ಸ್ಟೆಂಟ್ ಏನೋ ಆಗ್ತೈತೆ ಅವ್ರಿಗೆ, ಅದು ನಾವು ಇದು ಮಾಡಿದ್ವಿ, ಮಿಸ್ ಮಾಡಿದ್ರಿ. ಮತ್ತು ಇನ್ನೊಂದು ಸರಿ NSG ಕಮಾಂಡ್ ಆದಮೇಲೆ ಮೋಸ್ಟ್ ಮೆಮೊರೇಬಲ್ ಆಪರೇಷನ್ ನೀವು ಸ್ವತಃ ಭಾಗಿಯಾಗಿದ್ದು ಯಾವುದು ಅಂತ? ಅದು NSGಯಲ್ಲಿ ಹಜರತ್ ಬಲ್ ಒಂದು, ಮತ್ತು ಇದು ನಮ್ಮ ಗವರ್ನರ್ ಜೊತೆಯಲ್ಲಿ ಒಂದು 4-5 ವರ್ಷದಿಂದ ಅಲ್ಲಿ ಇದ್ದೀವಿ. ಇದ್ರ ನಡುವೆ ಏನಾಗುತ್ತೆ ಅಂದರೆ, ಈ ನಮ್ಮ ಪ್ರಾಣಕ್ಕೆ ಥ್ರೆಟ್ ಬರೋ ಥರ, ಅಂದರೆ ನಾನು ಜಸ್ಟ್ ಮಿಸ್ ಆದೆ ಅನ್ನೋ ಥರ ಮೂಮೆಂಟ್ ಆಗುತ್ತೆ. ಮಿಸ್ ಆದೆ ಅಂತೇಳಿದ್ರೆ ಆ ಥರ ಒಂದಿದೆ. ಅಂದರೆ ನಾವು ಗವರ್ನರ್ ಹೌಸಿಂದ ಡೈಲಿ ಹಾಲು ತಗೋಕೆ ಹೋಗ್ತಾರೆ ನಮ್ಮ ಹುಡುಗರು. ಇಲ್ಲಿ ಇದರಲ್ಲಿ ಹಾಲು ಕೊಡ್ತಾರೆ ನಮಗೆ ಗವರ್ನರ್ ಹೌಸಲ್ಲಿ ಇರುತ್ತೆ. ನಮ್ಮದು ಆರ್ಮಿದು ಒಂದು ಸಪ್ಲೈ ಇರ್ತಾರೆ, ಅಲ್ಲಿಗೆ ಡೈಲಿ ವ್ಯಾನಲ್ಲಿ ಹಾಲಿಗೆ ಹೋಗ್ತಾರೆ ಬೆಳಿಗ್ಗೆ ಡೈಲಿ. ಹೋಗ್ಬೇಕಾದ್ರೆ ನಾನು ಒಂದು ದಿವಸ ಅವ್ರ ಜೊತೆಲಿ ಹೋಗೋಣ ಅಂತ ಹೋದೆ. ಅದೇ ದಿವಸ ಒಂದು ಪ್ರಾಬ್ಲಮ್ ಆಯಿತು. ಉಗ್ರವಾದಿಗಳು ಇಬ್ಬರು ಅಲ್ಲಿ ಲೇಕ್ ಹತ್ರ ಫೈರ್ ಮಾಡಿದ್ರು ನಮಗೆ. ನಾವು ಒಂದು ಸಡನ್ನೇ ಏನು ಮಾಡಿದ್ವಿ, ಈ ಕಡೆಗೆ ನಾಲೆ ಒಳಗಡೆ ಜಂಪ್ ಮಾಡಿಬಿಟ್ಟು ಒಳಗೆ ಹೋಗ್ಬಿಟ್ಟಿದ್ವಿ. ಯಾಕಂದ್ರೆ ನಾವು ಹಾಲಿಗೆ ಹೋಗಿ ಒಂದೇ ಒಂದು ವೆಪನ್ ಇತ್ತು ನನ್ನ ಹತ್ರ. ಒಬ್ಬಂದು ಡ್ರೈವರ್ ಇದ್ದ, ಅವನು ತಂದಿಲ್ಲ ಕಾಣುತ್ತೆ. ಅಲ್ಲಿಂದ ನಾವು ಏನು ಮಾಡಿ ಶೂಟ್ ಮಾಡಿದ್ವಿ. ಆದರೆ ಅವರು ನೀರೊಳಗೆ ಅಂದರೆ ಲೇಕಲ್ಲಿ ದೊಡ್ಡ ಲೇಕ್ ಇದೆಯಲ್ಲ ಅದು, ಅದರಿಂದ ಹಾರಿ ಎಸ್ಕೇಪ್ ಆಗಿದ್ದಾರೆ. ಅದು ಜಮೀನಾಗಿದ್ದರೆ ಹೊಡಿಬೋದಾಯ್ತು, ಆಗಿಲ್ಲ. ಆದರೆ ನಮಗೆ ಬುಲೆಟ್ ನಮಗೆ ಹೊಡೆದಿದ್ದಾರೆ ಏಕ್ದಮ್, ನಮ್ಗೆ ಗೊತ್ತಿಲ್ಲಲ್ಲ. ಬೆಳಿಗ್ಗೆ ಒಂದು ಹಾಲಿಗೆ ಹೋಗುವಾಗ ಹೆಂಗೆ ಅಂತ ಗೊತ್ತಿಲ್ಲಲ್ಲ, ಅದು ನಮ್ಮ ಲಕ್.